ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾವಿವತ್ತು ಮಸಾಲೆ ಪೂರಿಗೆ ಯೂಸ್ ಮಾಡೋವಂಥ ಪೂರಿ ಮಾಡೋದು ಹೇಗೆ ಮನೆಯಲ್ಲೇ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ 3/4 ಕಪ್ಪಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ, ಅಂದರೆ ಚಿರೋಟಿ ರವೆ ಅಂತ ಹೇಳ್ತಾರಲ್ವ ಅದನ್ನು ತೊಗೊಂಡಿದ್ದೀನಿ. ಸೊ 1-2 ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ ಬಿಸಿಯಾಗಿರಬೇಕು ಅಂತೇನಿಲ್ಲ, ಸ್ವಲ್ಪ ಬೆಚ್ಚಗಾಗಿರೋ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿ ಕಲಸೋದಕ್ಕೆ ಮುಂಚೆನೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಮಸಾಲೆ ಪೂರಿಗೆ ನಾವು ಪೂರಿನ ಅಂಗಡಿಯಿಂದ ಬೇಕಾದರೂ ತೊಗೊಂಡು ಬರ್ಬೋದು, ಬಟ್ ಮನೆಯಲ್ಲೇ ಮಾಡಿದ್ರೂ ಹೈಜೀನ್ ಆಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಹೊರಗಡೆ ಮಾಡೋ ಪೂರಿ ನಿಮಗೆ ತುಂಬ ದಿನದ ಹಳೆ ಪೂರಿನ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಸೊ ಇದನ್ನು ನೋಡಿ ನಾನೀಗ ಚಪಾತಿ ಹಿಟ್ಟು ಅದಕ್ಕೆ ಕಲಸಿದ್ದೀನಿ. ಸ್ವಲ್ಪ ನಾದ್ಕೊಳ್ಬೇಕು, 1-2 ನಿಮಿಷ ಹೀಗೆ ಸಾಫ್ಟಾಗಿ ನಾದ್ಕೊಂಡ್ಮೇಲೆ ಇದನ್ನು ಉಂಡೆಯಾಗಿ ಮಾಡಿಕೊಂಡು ಈ ರೀತಿ ಒಂದು ಕವರ್ ಮೇಲೆ ಎಣ್ಣೆನ ಸವರ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ತೆಳುಗೆ ಲಟ್ಟಿಸ್ಕೊಳ್ಬಾರ್ದು. ಸೊ ನಾನೀಗ ಒಂದು ಕ್ಯಾಪ್ನ ತೊಗೊಂಡ್ಬಿಟ್ಟು ಪೂರಿ ಶೇಪಲ್ಲಿ ಇದನ್ನು ಪ್ರೆಸ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಗ್ಲಾಸಿಂದ ಈ ರೀತಿ ಮಾಡ್ಕೊಳ್ಬೋದು. ಗ್ಲಾಸ್ ಅಥವಾ ಯಾವುದಾದ್ರು ಕ್ಯಾಪ್ ಇದ್ದರೆ ಅದರಲ್ಲಿ ಈ ರೀತಿ ಮಾಡಿಕೊಂಡು ಒಂದು ಎಷ್ಟಾಗುತ್ತೆ ಅಷ್ಟು ಬಿಲ್ಲೆಗಳ ಥರ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಮಸಾಲೆ ಪೂರಿ ಯಾವ ಶೇಪಲ್ಲಿರುತ್ತೆ ನೋಡಿದ್ರಲ್ವ, ಅದೇ ರೀತಿ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಒಂದು ಚಪಾತಿ ಥರ ಲಟ್ಟಿಸ್ಬಿಟ್ಟು ಅದರ ಮಧ್ಯ ಸಣ್ಣ ಸಣ್ಣ ಪೂರಿ ಥರ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದನ್ನು ಮಿಡಲಲ್ಲಿರೋದನ್ನು ನೀವು ರಿಮೂವ್ ಮಾಡಿದ್ರೆ ಈ ರೀತಿ ಸಣ್ಣ ಸಣ್ಣ ಪೂರಿ ಆಗುತ್ತೆ. ಸೊ ನಾನೀಗ ಬಾಣಲೆಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಬಿಸಿಯಾದ ತಕ್ಷಣ ನೀವು 1 by 1 ಎಲ್ಲನೂ ಹಾಕಬೇಕಾಗುತ್ತೆ ಎಣ್ಣೆಗೆ. ಸೊ ಪೂರಿ ನೋಡಿ ಅದನ್ನೇ ಉಬ್ಬಿ ಬರ್ತಾ ಇದೆ ಚೆನ್ನಾಗಿ. ನೀವು ತುಂಬ ತೆಳುಗೆ ಲಟ್ಟಿಸ್ಕೊಬಿಟ್ರೆ ಉಬ್ಬಿ ಬರೋದಿಲ್ಲ ಪೂರಿ. ಸೊ ಸ್ವಲ್ಪ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿ ಉಬ್ಕೊಂಡು ಬರ್ತಿದೆ ಪೂರಿ ಅಂತ ಹೇಳ್ಬಿಟ್ಟು. ನಿಮಗೆ ಹೊರಗಡೆ ಸಿಗೋಂಥ ಮಸಾಲೆ ಪೂರಿನಲ್ಲಿ ಅಥವಾ ಪಾನಿಪುರಿನಲ್ಲಿ ಯೂಸ್ ಮಾಡ್ತಾರಲ್ವ ಪೂರಿ, ಅದೇ ಥರ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಹಾಗೆಯೇ ಇದನ್ನು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದನ್ನು ಒಂದಷ್ಟು ಡೀಪ್ ಫ್ರೈ ಮಾಡಿದ ಮೇಲೆ ಒಂದಷ್ಟು ಗೋಲ್ಡನ್ ಕಲರ್ ಬರೋವರೆಗೂ ನೀವು ಇದನ್ನು ಹಾಗೆ ಇದು ಮಾಡಬೇಕಾಗುತ್ತೆ. 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಈ ರೀತಿ ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾನು ಇದನ್ನು ರಿಮೂವ್ ಮಾಡ್ತೀನಿ. ತುಂಬ ಸೀದೋಗೋ ಥರ ಬೇಯಿಸ್ಕೊಳ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ತೊಗೊಂಡಿರೋ 3/4 ಕಪ್ ರವೆನಲ್ಲಿ ಒಂದು 20 ಅಷ್ಟು ಬಂದಿದೆ ಪೂರಿ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ. ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಪೂರಿ. ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.